ಹೋಪ್ ಕಂಡೀಷನ್ ಆಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಸುಮಾರು ಜನ ನಮ್ದು ಆಲ್ರೆಡಿ ಇವಾಗ ಕಿಟ್ಟಿಗೆ ನೀವು ಆರ್ಡರ್ ಮಾಡಿದ್ರಿ ಅಂಡ್ ಎಲ್ರಿಗೂ ಹೋಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನರಿಗೆ ಕಳಿಸ್ತಾ ಇದೀವಿ ಅಂತ ಹೇಳಿ. ಅಂಡ್ ಸುಮಾರು ಜನರಿಗೆ ಹೋಗ್ತಾ ಇದೆ. ಬಟ್ ಕೆಲವ್ರದ್ದು ಸ್ವಲ್ಪ ಲೇಟ್ ಆಗಿದೆ. ದಯವಿಟ್ಟು ಸ್ವಲ್ಪ ವೇಟ್ ಮಾಡ್ಬೇಕು ನೀವೆಲ್ಲರೂ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ನಾನು ಕೂಡ ಮನೆಯನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡೆ ನಿಮ್ಗೆ ಇವನ್ನೆಲ್ಲ ಕಳಿಸ್ಬೇಕಾಗುತ್ತೆ. ಸೊ ಇವತ್ತಿಷ್ಟು ಜನರಿಗೆ ಹೋಗಿದೆ ಆಕ್ಚುಲಿ. ಅಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಜನರಿಗೆ ಹೋಗಿದೆ ಅಂತ ಅಲ್ವಾ. ಸೊ ಹೀಗಾಗಿ ಸ್ವಲ್ಪ ವೇಟ್ ಮಾಡಿ ದಯವಿಟ್ಟು. ನಾ ಎಲ್ರಿಗೂ ಕಳಿಸ್ತಾ ಇದ್ದೀವಿ. ಇವ್ರಿಗೆಲ್ಲ ಕಳಿಸಿದೀವಿ ಅಂತಂದ್ರೆ ನಿಮ್ಗೂ ಕೂಡ ಕಳಿಸ್ತೀವಿ ಅಂತಾನೆ ಅರ್ಥ ಅಲ್ವಾ. ಸ್ವಲ್ಪ ನಂಗೂ ಕೂಡ ಸ್ವಲ್ಪ ಟೈಮ್ ಕೊಡಿ. ಖಂಡಿತವಾಗ್ಲೂ ಇದು ಸ್ಪೀಡ್ ಪೋಸ್ಟ್ ಹೋಗ್ತಾ ಇದೆ ಎಲ್ರಿಗೂ. ಸೊ ಹೇಗೆ ನಾವು ರಿಸೀವ್ ಮಾಡ್ತಿದ್ದು ಹೋಗ್ತಾ ಇದೆ. ಕೆಲವ್ರದ್ದು ಏನಾದ್ರು ಸ್ವಲ್ಪ ಲೇಟ್ ಆಗಿದ್ರು ಸೊ ಅವ್ರಿಗೆ ಸಾರಿ ಹೇಳೋ ಮೂಲಕ ನಾವು ಒಂದು ಚಿಕ್ಕದ ಗಿಫ್ಟ್ ಕೂಡ ಅವ್ರಿಗೆ ಕಳಿಸಿರ್ತೀವಿ. ಸೊ ಯಾವ್ದಾದ್ರು ಇನ್ನೂ ಸ್ವಲ್ಪ ಲೇಟ್ ಆಗಿದೆ ಅಂದ್ರೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಪ್ಲೀಸ್. ಯಾಕಂದ್ರೆ ಈಗ ಸುಮಾರು ಜನರದ್ದು ಇವತ್ತು ಹೋಗಿದೆ, ಎಷ್ಟು ಜನರಿಗೆ ಹೋಗಿದೆ. ಸೊ ಇಲ್ಲಿ ನೋಡ್ತಾ ಇರೋದು ಎಷ್ಟು ಜನರದ್ದು ಹೋಗಿದೆ ಅಂತ. ಸೊ ಯಾರಾದ್ರೂ ಆರ್ಡರ್ ಮಾಡ್ತೀವಿ ಅಂತಂದ್ರೆ ಆದಷ್ಟು ಬೇಗನೆ ಆರ್ಡರ್ ಮಾಡಿ. ಬಟ್ ಅದು ಸ್ವಲ್ಪ ವೇಟ್ ಮಾಡಿ. ನಾವು ಖಂಡಿತವಾಗ್ಲೂ ನಾವು ನಿಮ್ಗೆ ಮನೆ ಕಳಿಸ್ತೀವಿ. ಅಂಡ್ ಅದೊಂದು ಕೂಡ ಮತ್ತೆ ನಿಮ್ಗೆ ಟ್ರ್ಯಾಕಿಂಗ್ ನಂಬರ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಕೂಡ ಕಳಿಸಿರ್ತೀವಿ. ಯಾಕಂದ್ರೆ ನಾವು ಕೂಡ ನಮ್ಮ ಕಡೆ ಚೆಕ್ ಮಾಡ್ತಾ ಇರ್ತೀವಿ. ಅಂಡ್ ಒಂದು ಆಯ್ತು. ಇನ್ನೊಂದು ಮೇನ್ ಅಂತಂದ್ರೆ ನಾನು ಮೊದಲು ಕೂಡ ಹೇಳಿದೀನಿ, ಬ್ರ್ಯಾಂಡ್ ಬಗ್ಗೆ ಸುಮಾರು ಬಾರಿ ಹೇಳಿದೀನಿ, ಬ್ರ್ಯಾಂಡ್ ಅಂತ ಹೇಳಿ. ನಿಮ್ಗೆ ಬಂದಿರೋಂಥ ಕಿಟ್ ಅಲ್ಲಿ ಕೂಡ ಮೆನ್ಷನ್ ಆಗಿದೆ. ನೀವು ಯಾರಾದ್ರೂ ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ಚಾರ್ಟ್ಸ್ ಓದ್ಕೊಂಡಿದ್ದೀರಿ ಅಂತಂದ್ರೆ ಬ್ರ್ಯಾಂಡ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರಿನ ಮೇಲೆ ನೀವು ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಾಯ್ತು. ಸೊ ಇಲ್ಲಿ ಮೇನ್ ಅಂತಂದ್ರೆ ನಾನು ಕೂಡ ಮೊದಲಿಂದಲೂ ಸ್ಟಾರ್ಟ್ ಮಾಡಿರೋದು ಒಂದೂವರೆ ವರ್ಷದಿಂದ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಅನ್ನ. ಅದೆಲ್ಲ ಸಕ್ಸಸ್ ಆದ್ಮೇಲೆ ನಾನು ನಿಮ್ಮ ಮುಂದೆ ತಂದಿಟ್ಟಿರುವಂಥದ್ದು. ಸೊ ಇವಾಗ ರೀಸೆಂಟ್ ಆಗಿ ನಾನು ನನ್ನ ಬಿಸ್ನೆಸ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇಲ್ಲಿ ಕೆಲವೊಂದು ನಾವು ಕಾರ್ಡ್ಸ್ ಗಳನ್ನ ಮಾಡಿದ್ವಿ, ಬಿಸ್ನೆಸ್ ಕಾರ್ಡ್ಸ್ ಗಳನ್ನ ಮಾಡಿಸಿದೀನಿ. ಸೊ ಜಸ್ಟ್ ನಿಮ್ಗೆ ಹಾಗೆ ತೋರಿಸೋಣ ಅಂತ. ಇದು ನಮ್ದು ಪ್ರಾಡಕ್ಟ್ ಆಕ್ಚುಲಿ. ಓಕೆ, ಸೊ ಇದು ಪ್ರಾಡಕ್ಟ್ ನಾನು ಮಾಡ್ತಾ ಇದ್ದೀನಿ. ಇದ್ರದ್ದು ಫೋಟೋ ನಾನು ನಿಮ್ಗೆ ಹಾಕ್ತೀನಿ. ಸೊ ಇದು ಪ್ರಿನ್ಸಸ್ ಹೇರ್ ಬೋ ಅಂತ ಹೇಳ್ತೀವಿ. ಅಂಡ್ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಲರ್ ತುಂಬಾನೇ ಲೈಟ್ ಕಲರ್ ಅಲ್ಲಿ ಇರುತ್ತೆ, ಡಾರ್ಕ್ ಕಲರ್ ಅಲ್ಲಿ ಕೂಡ ಮಾಡ್ತಾ ಇರ್ತೀನಿ. ಸೊ ಇದನ್ನ ನಾನು ಆಕ್ಚುಲಿ ಅಟ್ಯಾಚ್ ಮಾಡೋದಕ್ಕೆ ಮೊದಲು ಕೂಡ ಕಾರ್ಡ್ ಮಾಡಿಸಿದ್ವಿ ನಾವು. ಅಂಡ್ ಆ ಕಾರ್ಡ್ಗಳು ನನಗೆ ಮೇ ಬಿ ಸ್ವಲ್ಪ ಇವಾಗ ಅಷ್ಟೊಂದು ಮುಗಿದಿತ್ತು. ಇನ್ನೊಂದು ನನಗೆ ಅಷ್ಟೊಂದು ಸರಿ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾನು ಮಾಡ್ತಿದ್ದೆ ಅದನ್ನ. ಅಂಡ್ ಇವಾಗ ರೀಸೆಂಟ್ ಆಗಿ ನಾನು ಈ ರೀತಿ ಕಾರ್ಡ್ಸ್ ಗಳನ್ನ ಮಾಡಿಸಿದ್ದೀನಿ. ನಮ್ದೇ ಆದಂತ ಬ್ರ್ಯಾಂಡ್ ನಾಗೆ ನಾವು ಯೂಸ್ ಮಾಡೋದಕ್ಕೋಸ್ಕರ. ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಕ್ಲಿಪ್ಸ್ ಗಳನ್ನ ಅಂದ್ರೆ ಹೇರ್ ಬೋಸ್ ಗಳನ್ನೆಲ್ಲ ಅಟ್ಯಾಚ್ ಮಾಡಿ ನಾವೇನ್ ಮಾಡ್ತೀವಿ, ಮಾರ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅಂಡ್ ಸುಮಾರು ಜನ ತಗೊಂತಾರೆ ಕೂಡ. ಅಂಡ್ ಇದನ್ನ ನಾನು ರೀಸೆಂಟ್ ಆಗಿ ಮಾಡ್ತಿದ್ದೀನಿ. ನೀವು ಹಾಗೆ ನಿಮ್ಗೂ ಕೂಡ ತೋರಿಸೋಣ ಅಂತ. ನೀವು ಕೂಡ ಮಾಡಿಸಿ ಆಕ್ಚುಲಿ. ಯಾರ್ಯಾರು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದಿರಿ, ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಓಕೆ, ಸೊ ಒಂದಾಯ್ತು. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಹೇಗಿದೆ ಅಂತ ಹೇಳಿ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ. ಯಾರಿಗಾದ್ರೂ ನಿಮ್ಗೆ ನಿಮ್ಮ ಊರಲ್ಲಿ ಏನಾದ್ರು ಮಾಡೋದಿದ್ರೆ ದಯವಿಟ್ಟು ಇದನ್ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಲ್ಟಾ ಇದೆ. ಇದ್ರ ಮೇಲೆ ನಮ್ಮ ಬ್ರ್ಯಾಂಡ್ ಹೆಸರು ಬರ್ತಿರೋದು ಶುಗರ್ ಬೋ ಅಂತ ಬರ್ತಿದೀವಿ. ಜಸ್ಟ್ ಇವಾಗ ಇದನ್ನ ಲಾಂಚ್ ಮಾಡ್ತಿದೀವಿ ನಾವು ಬ್ರ್ಯಾಂಡ್ ಅನ್ನ ಆಕ್ಚುಲಿ. ಓಕೆ, ಸೊ ಈ ರೀತಿ ಕಾರ್ಡ್ಸ್ ಗಳನ್ನ ನಾವು ಮಾಡ್ಸಿರೋದು. ಸೊ ನೋಡ್ತಾ ಇರ್ಬೋದು, ಇದು ಈ ರೀತಿ ಕಾರ್ಡ್ಸ್ ಗಳಿರುತ್ತೆ. ಓಕೆ, ಸೊ ಈ ರೀತಿ ಏನಾದ್ರು ನಿಮ್ಗೆ ಬೇಕು ಅಂತಂದ್ರೆ ನೀವು ನಮ್ಮ ಕಡೆಯಿಂದ ಕೂಡ ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿ ಯಾರಾದ್ರು ಮಾಡ್ತಾರೆ ಅಂತಂದ್ರೆ ನೀವು ಮಾಡಿಸ್ಬೋದು ಇದೇ ರೀತಿನೇ. ಓಕೆ, ಅಂಡ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಇದ್ರದ್ದು ನಿಮ್ಗೆ ಬೇಕಂದ್ರೆ ವಿಡಿಯೋ ಹಾಕಿರ್ತೀನಿ. ವಿಡಿಯೋ ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇದು ನಾನು ಆಕ್ಚುಲಿ ಮಾಡ್ತಿರೋದು ದೊಡ್ಡ ಹೇರ್ ಬೋಸ್ಗೆ. ಸಿಂಗಲ್ ಹೇರ್ ಬೋ ಯೂಸ್ ಹಾಕೋದಕ್ಕಂದ್ರೆ ಇವಾಗ ಸಿಂಗಲ್ ಪರ್ಲ್ ಬೋ ಎಲ್ಲ ಮಾಡಿರ್ತೀವಲ್ವಾ, ಅದನ್ನ ಹಾಕೋದಕ್ಕಂತ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ರೀಸೆಂಟ್ ಆಗಿ ಇವಾಗ ಜಸ್ಟ್ ಬಂದಿರುವಂತದ್ದು ಇದು. ಅಂಡ್ ಇದು ಇನ್ನೊಂದು ಸೈಜ್ ಮಾಡ್ತಿದ್ದೀನಿ ನಾನು. ಇದು ಸಿಂಗಲ್ ಹೇರ್ ಬೋ ಅಂತ ಹೇಳಿದ್ನಲ್ವಾ. ಸೊ ಇದು ಈ ರೀತಿ ಸಿಂಗಲ್ ಪರ್ಲ್ಸ್ ಹೇರ್ ಬೋಗಳನ್ನ ಯೂಸ್ ಮಾಡೋದಕ್ಕೆ ನಾವಿಲ್ಲಿ ಹಾಕ್ತಾ ಇರ್ತೀವಿ. ಸೊ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ. ಈ ರೀತಿ ಪರ್ಫೆಕ್ಟ್ ಹೇರ್ ಬೋಸ್ಗಳನ್ನ ಮಾಡ್ಬಿಟ್ಟು ನಾವೇನ್ ಮಾಡ್ಬೋದು ಅಂತಂದ್ರೆ, ಸೊ ಇದರಲ್ಲಿ ಜಸ್ಟ್ ಈ ರೀತಿ ಓಕೆ, ಸೊ ಈ ರೀತಿ ಅಟ್ಯಾಚ್ ಮಾಡೋದಿರುತ್ತೆ. ನಾನು ಇಲ್ಲಿ ನಿಮಗೆ ವಿಡಿಯೋ ಹಾಕ್ತೀನಿ ಇದ್ರದ್ದು. ಸೊ ಈ ರೀತಿ ಮಾಡ್ಬಿಟ್ಟು ನಾವು ಪ್ಯಾಕಿಂಗ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ಮಾರ್ಕೆಟಿಂಗ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ನಮಗೆ ಸುಮಾರು ಆರ್ಡರ್ಸ್ಗಳು ಬರುತ್ತೆ. ಓಕೆ, ಸೊ ಸುಮಾರು ಜನ ಇವಾಗ ಸ್ಟಾರ್ಟ್ ಮಾಡಿದಿರಿ. ಸೊ ನಿಮ್ದೇ ಆದಂತ ಬ್ರ್ಯಾಂಡ್ ಕಾರ್ಡ್ಸ್ಗಳನ್ನ ಒಂದು 100 ಮಾಡಿಸಿಟ್ಕೊಳ್ಳಿ. ತುಂಬಾ ಮಾಡ್ಸಕ್ ಹೋಗ್ಬೇಡಿ. ಒಂದು 100 ಅಂತ ಮಾಡಿಸಿಟ್ಕೊಳ್ಳಿ. ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪ್ರಾಡಕ್ಟ್ ಹಾಗೆ ನಾವು ಮಾರಕ್ ಹೋಗ್ತೀವಿ ಅಂತಂದ್ರೆ ಯಾರು ತಗೊಳ್ಳೋದಿಲ್ಲ. ಸ್ವಲ್ಪ ಪ್ಯಾಕೇಜಿಂಗ್ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ರೆ ಡೆಫಿನೆಟ್ಲಿ ತಗೊಳ್ತಾರೆ. ಅಂಡ್ ಇದು ಒಂದು ನಾನು ಸಿಂಗಲ್ ಹೇರ್ ಬೋಸ್ಗೆ ಮಾಡಿರುವಂತದ್ದು. ಇನ್ನೊಂದು ನಾನು ಇಲ್ಲಿ ಸ್ವಲ್ಪ ದೊಡ್ಡ ಅಂದ್ರೆ ಚಿಕ್ಕ 2 ಹೇರ್ ಬೋಸ್ಗಳನ್ನ ಕಾಂಬೋ ಪ್ಯಾಕ್ ಅನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಕೂಡ ನಾನು ಇಲ್ಲಿ ಮಾಡ್ತಿದ್ದೀನಿ. ನಾನು ಏನೇ ಇಂಪ್ರೂವ್ ಮಾಡಿದ್ರು ಕೂಡ ನನ್ನ ಬಿಸ್ನೆಸ್ ಅಲ್ಲಿ ನಿಮಗೂ ಕೂಡ ಹೇಳಿರ್ತೀನಿ ಕೂಡ. ಯಾರೆಲ್ಲ ಮಾಡ್ತಾ ಇದ್ದೀರಿ, ಸ್ಕ್ರಂಚಿ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಹೇರ್ ಬೋದು ನೋಡ್ತಾ ಇದ್ದೀರಾ, ಈ ರೀತಿ ಕಾರ್ಡ್ ಮಾಡಿಸಿರುವಂಥದ್ದು. ಅಂಡ್ ಇದು ನಾನು 2 ಹೇರ್ ಬೋಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಚಿಕ್ಕದಿದೆ ಸೈಜ್ ಅಲ್ಲಿ. ಅಂಡ್ ಇದು ನಾನು ಇನ್ನೊಂದು ಹೇಳಿರುವಂಥದ್ದು ದೊಡ್ಡ ಸೈಜ್ ಅಲ್ಲಿ ಇದೆ. ಅಂಡ್ ಯಾರಿಗೆಲ್ಲ ಯಾರನ್ನಾದ್ರೂ ನೀವು ಮಾಡಿಸ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದರ್ವೈಸ್ ನೀವು ಊರಲ್ಲಿ ಮಾಡ್ತಾರಂದ್ರೂ ಕೂಡ ನೀವು ಮಾಡಿಸ್ಕೊಳ್ಳಿ.
ಓಕೆ. ಬಟ್ ಆದ್ರೆ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ. ಸೈಜಲ್ಲಿ ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇದು ಚಿಕ್ಕದಿದೆ ಅಂಡ್ ಇದು ದೊಡ್ಡದಿದೆ. ಓಕೆ. ಸೊ ಈ ರೀತಿ ನಾನು ಇದರಲ್ಲಿ ಎರಡೆರಡು ಹೇರ್ ಬೋಸ್ಗಳನ್ನ ಅಟ್ಯಾಚ್ ಮಾಡ್ತೀವಿ ಅಂಡ್ ಇದರಲ್ಲಿ ಸಿಂಗಲ್ ಹೇರ್ ಬೋಸ್ನ ಅಟ್ಯಾಚ್ ಮಾಡ್ತೀವಿ. ಇದರಿಂದ ಇವಾಗ ನಮ್ದು ಏನಿರುತ್ತಲ್ವಾ, ನಮ್ದು ಏನು ಹೇರ್ ಬೋಸ್ ಸೆಲ್ ಔಟ್ ಆಗುತ್ತೆ. ಸೊ ಅದು ಆಕ್ಚುಲಿ ಇದು ಈ ಒಂದು ಕಾರ್ಡಲ್ಲಿ ನಾವು ಮಾಡ್ತಾ ಇದೀವಿ ಪರ್ಲ್ ಹೇರ್ ಬೋ. ಇದು 150 ರುಪೀಸ್ಗೆ ಹೋಗುತ್ತೆ ಒಂದೊಂದು ಹೇರ್ ಬೋಸ್ನ. ಓಕೆ. ಸೊ 150 ರೂಪಾಯಿ ಮಾರ್ತೀವಿ, ಪರ್ಫೆಕ್ಟ್ ಆಗಿರುತ್ತೆ ಅದು ಶೇಪು. ಸೊ ಹೀಗಾಗಿ 150ಗೆ ನಾವು ಇದನ್ನ ಮಾರ್ತೀವಿ ನಮ್ಮ ಪ್ರಾಡಕ್ಟ್ನ. ಓಕೆ. ಸೊ ಈ ರೀತಿ ನೀವು ಕೂಡ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟಿಫ್ನೆಸ್ ಎಷ್ಟಿದೆ ಅಂತ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಶಿಂಗ್ ನೋಡ್ತಾ ಇರ್ಬೋದು ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದು 150ಗೆ ಹೋಗುತ್ತೆ. ಆ್ಯಂಡ್ ಸಿಂಗಲ್ ಇದು ಏನು ಎರಡು ಹೇರ್ ಬೋ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಟ್ಯಾಚ್ ಮಾಡಿ, ಇದು ನಾವು 129 ಅಥವಾ 160 ರುಪೀಸ್ಗೆ ನಾವು ಈಸಿಲಿ ಮಾಡ್ತೀವಿ. ಸೊ ಇದು ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ಕಾರ್ಡ್ಗಳು ನಿಮ್ಗೆ ಏನಾದರೂ ಬೇಕು ಅಂತಂದ್ರೂ ಕೂಡ ನೀವು ನಮ್ಮ ಕಡೆಯಿಂದ ಆರ್ಡರ್ ಕೊಟ್ಟು ಮಾಡಿಸ್ಬೋದು. ಬಟ್ ಮಿನಿಮಮ್ ಅಂತಂದರೆ 100 ಕಾರ್ಡ್ ಪ್ಲಸ್ ನಿಮ್ಮದು ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. ಓಕೆ. ಸೊ ಕಾರ್ಡ್ ತುಂಬಾ ಕಡಿಮೆ ರೇಟಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ಯಾರಾದರೂ ಮಾಡಿಸ್ತೀವಿ ಅಂತಂದರೆ ಮಾಡಿಸಿ. ಅದರಲ್ಲಿ ನೀವು ಮೂರಲ್ಲಿ ಯಾರಾದರೂ ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ನೀವು ಈ ರೀತಿ ಬ್ರ್ಯಾಂಡ್ ಕಾರ್ಡ್ಸ್ಗಳನ್ನ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ನಾವು ಬ್ಯಾಗ್ ಮೇಕಿಂಗ್ ಕಿಟ್ ಏನು ನಾವು ಕೊಡ್ತಾ ಇದ್ವಿ, ಅದ್ರ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಆ್ಯಂಡ್ ರೀಸ್ಟಾಕ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಸುಮಾರು ಜನರಿಗೆ ಹೋಗ್ತಾ ಇತ್ತು. ಸೊ ಒಂದು ಇಲ್ಲಿ ನೀವು ನೋಡ್ತಾ ಇರೋದು ವೈಟ್ ಕಲರ್ದು ಜಿಬ್ ನಾವು ರೀಸ್ಟಾಕ್ ಮಾಡಿದ್ದೀವಿ. ಓಕೆ. ಸುಮಾರು ಜನರಿಗೆ ಇವಾಗ ನಾವು ತರಿಸಿರುವಂಥದ್ದು ಒಂದಾಯಿತು. ಆ್ಯಂಡ್ ಇದಂತೂ ಕೂಡ ಮೇನ್ ಅಂತಂದರೆ ನಾನೀಗ ನಿಮಗೆ ಬ್ಯಾಗ್ ಮೇಕಿಂಗ್ ಕಿಟ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಯಾರೆಲ್ಲ ಆರ್ಡರ್ ಮಾಡಬೇಕಂತ ಏನು ಅನ್ಕೊಂಡಿದ್ದೀರಿ ಆರ್ಡರ್ ಮಾಡಿಬಿಡಿ ಬೇಗನೆ. ಮೇ ಬಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಅಡ್ಜಸ್ಟ್ ಮಾಡುವಂಥ ಈ ರೀತಿ ಗೋಲ್ಡನ್ ಕ್ಲಿಪ್ಸ್ಗಳು ವಿತ್ ನಾವು ಮ್ಯಾಚಿಂಗ್ ನಿಮಗೆ ರನ್ನರ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಆ್ಯಂಡ್ ವೈಟ್ ಕಲರ್ ಜಿಬ್ ಜಾಸ್ತಿ ಯೂಸ್ ಮಾಡಕ್ಕೆ ಕೊಡ್ತಾ ಇದ್ದೀವಿ, ಯಾಕಂದರೆ ವೈಟ್ ಕಲರ್ ಜಿಬ್ ಏನಿರುತ್ತಲ್ವ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಎರಡು ಬ್ಯಾಗಲ್ಲಿ ನಾವು ಸೈಡಲ್ಲಿ ಹಾಕ್ತೀವಲ್ವ, ಸೊ ಅದಕ್ಕೆ ಹಾಕೋದು ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಪೀಸ್ ಅಂತ ಕೊಡ್ತಾ ಇದ್ದೀವಿ. ಆ್ಯಂಡ್ ಪ್ಲಸ್ ಒಂದು ಅಡ್ಜಸ್ಟರ್ ಇರುತ್ತೆ, ಜಸ್ಟ್ ಬೆಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಕೂಡ ಬ್ಯಾಗ್ ಮೇಕಿಂಗ್ ಕಿಟ್ ಅಲ್ಲಿ ಇನ್ನು ಮುಂದೆ ಬರುವಂತ ಒಂದು ಕಿಟ್ಗಳು ಸಿಗುತ್ತೆ. ಹಲವು ಯಾರು ಆರ್ಡರ್ ಮಾಡಿದ್ರಿ. ಸೊ ನೀವು ನೆಕ್ಸ್ಟ್ ಯಾವನಾದ್ರು ಆರ್ಡರ್ ಮಾಡಿರ್ತೀರಲ್ವಾ, ಸೊ ಬೇಕಂದ್ರೆ ನೀವು ಇದನ್ನ ಎಕ್ಸ್ಟ್ರಾ ಖರೀದಿ ಮಾಡ್ಬೋದು. ಇದು ನಿಮಗೆ ತುಂಬಾನೇ ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾರು ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ. ಅಂಡ್ ಯಾರೆಲ್ಲ ಆರ್ಡರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಿ ಆರ್ಡರ್ ಮಾಡಿ ಆದಷ್ಟು ಬೇಗನೆ ಕಿಟ್ಟನ್ನ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ವಾರ್ ಅಂದ್ರೆ ಇವಾಗ ಯುದ್ಧ ನಡೀತಾ ಇದೆ, ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಪ್ರತಿಯೊಂದು ವಸ್ತುಗಳದ್ದು ರೇಟ್ ತುಂಬಾನೇ ಹೈ ಹೋಗ್ತಾ ಇದೆ. ಸೊ ಹೀಗಾಗಿ ನೀವು ಕೂಡ ಕೇಳಿರ್ಬೋದು ಮಾರ್ಕೆಟಲ್ಲಿ ಹೋದಾಗೆಲ್ಲ. ಸೊ ಈಗ ಹೇಳ್ತಾ ಇರೋದು ರೇಟ್ ಮೇ ಬಿ ಕಿಟ್ ರೇಟು ಜಾಸ್ತಿ ಆಗ್ಬೋದು, ತುಂಬ ಜಾಸ್ತಿ ಆಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಆಗುತ್ತೆ. ಸೊ ಯಾರಲ್ಲಿ ಇನ್ನೂ ನೀವೇನಾದರೂ ಆರ್ಡರ್ ಕೊಡ್ಬೇಕಂತ ಅನ್ಕೊಂಡಿದ್ದೀರಂದ್ರೆ ಇವಾಗಲೇ ಆರ್ಡರ್ ಕೊಡಿ, ಯಾಕಂದ್ರೆ ಇನ್ನೂವರೆಗೂ ಸ್ಟಾಕ್ ಇದೆ ಮಾಲು. ಸೊ ನಾನು ನಿಮಗೆ ಕಳಿಸ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಯಾರ್ಯಾರು ಆರ್ಡರ್ ಕೊಡ್ತಾ ಇರ್ತಾರೆ ಲೇಟಾಗಿ, ಸೊ ಅವ್ರಿಗೆ ಸ್ವಲ್ಪ ನಾವು ಜಾಸ್ತಿ ಒಂದು ಪ್ರೈಸ್ ಏನು ಹೈ ಇರುತ್ತೆ ಅದೇ ಕಿಟ್ಟನ್ನು ಕೊಡ್ತೀವಿ. ಸೊ ಹೀಗಾಗಿ ಹೇಳ್ತಾ ಇರುವಂಥದ್ದು ಯಾರಾದರೂ ಆರ್ಡರ್ ಮಾಡ್ತಿದ್ರೆ ಆದಷ್ಟು ಆರ್ಡರ್ ಮಾಡಿ. ಆ್ಯಂಡ್ ಈ ರೀತಿ ಇವಾಗ ಯಾರು ಬ್ಯಾಗ್ ಮೇಕಿಂಗ್ ಕಿಟ್ ನೀವು ನಮಗೆ ಆರ್ಡರ್ ಮಾಡಿದ್ದೀರಿ ಇನ್ನೂ ಬಂದಿಲ್ಲ ನೋಡಿ, ಅವರಿಗೆ ಇದು ಹೋಗ್ತಾ ಇದೆ. ಸೊ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೀವಿ ನಾವು, ನಮಗೂ ಅನ್ಸುತ್ತೆ. ಸೊ ಬೆಸ್ಟ್ ಯಾವ ರೀತಿ ಕಿಟ್ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ. ಅಂದರೆ ಒಳ್ಳೆ ಕ್ವಾಲಿಟಿ ಇದೆ, ತುಂಬಾನೇ ಹೆವಿ ಕೂಡ ಇದೆ. ಇದ್ರದ್ದು ಫೋಟೋ ನಾನು ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಓಕೆನಾ. ಸೊ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದೀವಿ. ಆ್ಯಂಡ್ ರನ್ನರ್ ಕೂಡ ಗೋಲ್ಡನ್ ಕಲರ್ ಅಲ್ಲಿ ಕೊಡ್ತಾ ಇದೀವಿ. ಇದು ಗೋಲ್ಡನ್ ಇರುತ್ತೆ ಅಂದ್ರೆ ಅದು ಕೂಡ ಗೋಲ್ಡನ್ ಕಲರ್ ಅಲ್ಲೇ ಕೊಡ್ತಾ ಇದೀವಿ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ದೆ ಏನಿದು ಬಿಸ್ನೆಸ್ ಜಾಬ್ ಅಂತ ಕೇಳ್ತಾ ಇದ್ರಿ. ಸೊ ಇದು ಮೇನ್ ಮುಖ್ಯವಾಗಿ ಒಂದು ಬಿಸ್ನೆಸ್ ಸ್ನೇಹಿತರೆ. ಯಾರೆಲ್ಲ ಮನೆಯಲ್ಲೇ ಕುತ್ಕೊಂಡು ನಮ್ಮ ಥರ ನೀವು ದುಡಿತೀವಿ ಅಂತಂದ್ರೆ, ಸೊ ನಾವೇನು ಮಾಡ್ತಾ ಇದ್ದೀವಿ ಅದರಲ್ಲೇ ಸ್ವಲ್ಪ ಏನು ನಾವು ಮಾಲ್ ತರಿಸಿರ್ತೀವಿ ಮಾಡೋದಕ್ಕೆ, ಅದನ್ನೇ ನಾವು ನಿಮಗೆ ಸ್ವಲ್ಪ ಕೊಡ್ತಾ ಇರ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದೆ, ನೀವು ನಂತರ ಏನಾದ್ರು ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ಹೊಲಿಗೆ ಅಷ್ಟು ಇಷ್ಟು ಬರುತ್ತೆ, ಸೊ ಏನಾದರೂ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಂದರೆ ಡೆಫಿನೆಟ್ಲಿ ನೀವು ಮನೆಯಿಂದ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಜಾಬ್ ಸಿಗೋದು ತುಂಬಾ ಕಷ್ಟ, ಸಿಕ್ಕರೂ ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಸೊ ಈ ಕೆಲಸ ಇರುತ್ತೆ ಡೈಲಿ ಒಂದು ಅರ್ಧ ಗಂಟೆ 1 ತಾಸು ನೀವು ಈ ಕೆಲಸ ಮಾಡ್ಬೋದು. ನಾನು ಅದೇ ರೀತಿನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನೆಯಿಂದ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಇವಾಗಲೂ ಕೂಡ 1 ಗಂಟೆ ಆಗಿದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೇ ಬಿ ನಿಮಗೆ ಈವ್ನಿಂಗ್ ಸಿಗ್ಬೋದು ಅಥವಾ 4 ಗಂಟೆಗೆ ಸಿಗ್ಬೋದು. ಆ್ಯಂಡ್ ಇಲ್ಲಿವರೆಗೂ ನಾನು ಕೂಡ ಮನೆಯದೆಲ್ಲ ಕೆಲಸ ಮಾಡ್ಕೊಂಡು 1 ತಾಸು 2 ತಾಸು ಏನಿರುತ್ತೆ, ಒಂದು ದಿನ ಏನು ಮಾಡ್ತೀನಿ, ಕಟ್ ಮಾಡ್ತೀನಿ ಎಲ್ಲ ಫ್ಯಾಬ್ರಿಕ್ಸ್ನ, ನೆಕ್ಸ್ಟ್ ಡೇ ಸ್ಟಿಚಿಂಗ್ ಮಾಡ್ಕೊತೀನಿ. ಆ ರೀತಿ ಅರ್ಧ ತಾಸು ಕೆಲಸ ಇರುತ್ತೆ ಇದು. ಆ್ಯಂಡ್ ಮೊಬೈಲ್ ಫೋನಿಂದ ಮಾಡೋದಂತ ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ಎಲ್ಲ ಕೆಲಸ ಆನ್ಲೈನಿಂದ ಆರ್ಡರ್ಗಳು ರಿಸೀವ್ ಆಗುತ್ತೆ. ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದೆ ಅಂತ ಎಲ್ಲ ಕಿಟ್ಟಲ್ಲಿ ನಾವು ಹೇಳಿರ್ತೀವಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯಾರಿಗಾದ್ರೂ ತೋರಿಸಿ, ಯಾರಿಗಾದ್ರೂ ಗೊತ್ತಿರೋರಿಗೆ, ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋರಿಗೆ. ಸೊ ಅವ್ರ ಕಡೆಯಿಂದ ಕೂಡ ನೀವು ಕೇಳ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನೀವು ಮೊಬೈಲಿಂದ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ಹೇಗಿದೆ ಅಂದರೆ, ನಾವೇನಾದರೂ ಪ್ರಾಡಕ್ಟ್ ಮಾಡ್ತಾ ಇದೀವಿ ಅಂದರೆ ಪಕ್ಕದ ಮನೆಯವ್ರು ತೋರಿಸಿದ್ರೆ ಅವ್ರು ತಗೊಳ್ಳೋದಿಲ್ಲ. ಜಸ್ಟ್ ಬಿಕಾಸ್ ಆಫ್ ಯಾಕಂತ ಗೊತ್ತಿಲ್ಲ, ಅವ್ರು ತಗೊಳ್ಳೋದಿಲ್ಲ. ಅವ್ರು ನಿಮಗೆ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ, ನಿಮ್ಮ ರಿಲೇಟಿವ್ಸ್ ಅವರೇ ಸಪೋರ್ಟ್ ಮಾಡಲ್ಲ. ಸೊ ಯಾವುದೋ ಅನ್ನೋನ್ ಪರ್ಸನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಹೇಳ್ತಾ ಇರೋಂಥದ್ದು ಆನ್ಲೈನ್ ಅಂತ ಬಂದಾಗ ಆಫ್ಲೈನ್ ಕೂಡ ನೀವು ಮಾಡ್ಬೋದು. ಆಫ್ಲೈನ್ ಕೂಡ ಯಾವಾಗ GST ಇರಬೇಕು. GST ಇದ್ದರೆ ನಿಮಗೆ ಆಫ್ಲೈನ್ ಕೂಡ ನಿಮಗೆ ಸುಮಾರು ಮಾಲ್ಸ್ಗಳಲ್ಲೆಲ್ಲ ಹೋಗಿ ಕೇಳಿದರೆ ಮಾಲ್ ತುಂಬ ಚೆನ್ನಾಗಿರಬೇಕು ನಿಮ್ಮದು ಪ್ರಾಡಕ್ಟು, ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿರಬೇಕು, ಫ್ಯಾಬ್ರಿಕ್ಸ್ ಚೆನ್ನಾಗಿರಬೇಕು,
ಖಂಡಿತವಾಗ್ಲೂ ಅವ್ರಿಗೆ ಆರ್ಡರ್ ಸಿಗುತ್ತೆ. ನನ್ನ ಸುಮಾರು ಸಬ್ಸ್ಕ್ರೈಬರ್ಸ್ಗೆ ಲೋಕಲ್ ಕೂಡ ಇವಾಗ ಆರ್ಡರ್ಸ್ಗಳು ಸಿಗ್ತಾ ಇದೆ. ನಾವೇನ್ ಫ್ಯಾಬ್ರಿಕ್ ಕಳಿಸ್ತಾ ಇದೀವಿ ಆ ಫ್ಯಾಬ್ರಿಕ್ ಸ್ಯಾಂಪಲ್ ತೋರಿಸಿ ಅವರು ಆರ್ಡರ್ಸ್ಗಳನ್ನ ತಗೋತಾ ಇದ್ದಾರೆ. ಸೊ ಹೀಗಾಗಿ ಅವ್ರು ಸುಮಾರು ನಮ್ಮ ಕಡೆಯಿಂದ ಆರ್ಡರ್ಸ್ಗಳನ್ನ ಇನ್ನೂ ಫ್ಯಾಬ್ರಿಕ್ ತಗೋತಾ ಇದ್ದಾರೆ. ಸೊ ನೀವು ಕೂಡ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಅಂತಂದ್ರೆ 400-500 ರೂಪಾಯಿ ಒಳಗಡೆ ಇದು ಸ್ಟಾರ್ಟ್ ಆಗುತ್ತೆ. ಸೊ ಮಾಡ್ತೀವಿ ಅಂತಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಜಸ್ಟ್ ವಾಟ್ಸಪ್ ಅಲ್ಲಿ ಯಾವ್ದೇ ರೀತಿ ಡಿಸ್ಕಸ್ ಮಾಡಬೇಡಿ. ಎಲ್ರಿಗೂ ಡಿಸ್ಕಸ್ ಮಾಡಿ ಅರ್ಥ ಮಾಡಿಸೋದು ಹೇಳೋದು ನನಗೆ ಕಷ್ಟ ಆಗುತ್ತೆ. ಸೊ ನೀವು ಸಿಂಪ್ಲಿ ನಿಮಗೆ ಕಿಟ್ ಯಾವ್ದು ಬೇಕು ಆ ಕಿಟ್ ಬಗ್ಗೆ ಹೇಳ್ಬಿಟ್ರೆ ನಾವು ಡೈರೆಕ್ಟ್ ನಿಮಗೆ ಕಿಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ಅದನ್ನ ನೋಡ್ಕೊಂಡು ನೀವು ನಂತರ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಕಿಟ್ ಆರ್ಡರ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಮೊದಲು ಕೂಡ ಹೇಳಿದ್ದೀನಿ, ಸುಮಾರು ಜನರಿಗೆ ಇವತ್ತು ಕೂಡ ಹೋಗಿದೆ. ಸ್ವಲ್ಪ ವೇಟ್ ಮಾಡಿ, ಎಲ್ಲರದ್ದು ಚೆಕ್ ಮಾಡಿ ಹೇಳೋದು ಕೂಡ ಅದಕ್ಕೂ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾವು ಸ್ಪೀಡ್ ಪೋಸ್ಟ್ ಕಳಿಸ್ತಾ ಇದೀವಿ, ಎಲ್ರಿಗೂ ಕಳಿಸ್ತಾ ಇದೀವಿ ಅಂತಂದ್ರೆ ನಿಮಗೂ ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಬೇಕು. ಯಾಕಂದ್ರೆ ಮೆಂಟಲ್ ಸ್ಟ್ರೆಸ್ ನನಗೂ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ನಾನು ನನ್ನ ಕೆಲಸ ಕೂಡ ಮಾಡಿದ್ರೆ ನಿಮ್ ಕೆಲಸ ಕೂಡ ನಾನು ಅಂದ್ರೆ ನಿಮ್ಗೂ ಕೂಡ ಸ್ವಲ್ಪ ಸಹಾಯ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಎಲ್ಲ ಸಿಕ್ಕಿದೆ ಅಂತ ನೀವೆಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾವು ಯಾವ್ದು ರೀತಿ ನಾನು ಅನಲೈಸ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅದೇ ರೀತಿನೇ ನಿಮ್ಗೆ ಅದೇ ಫ್ಯಾಬ್ರಿಕ್ ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಯಾವುದೇ ರೀತಿ ಶ್ರಮ ಪಡ್ತಾ ಇಲ್ಲ, ಡೈರೆಕ್ಟ್ ನಿಮ್ಗೆ ಬಂದು ಸೇರ್ತಾ ಇರುವಂತ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮಾಡಿದಾಗ ಆಟೋಮೆಟಿಕ್ಲಿ ಪ್ರಾಡಕ್ಟ್ ರೇಟ್ನೇ ಜಾಸ್ತಿ ಆಗುತ್ತೆ ಅಲ್ವಾ. ಅಂಡ್ ಇನ್ನೊಂದು ಮೇನ್ ಅಂತಂದ್ರೆ ಇವಾಗ ಸ್ಟಿಚಿಂಗ್ ನಂದು ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ಅಂತ ಹೇಳಿ ಈ ಚಾನೆಲ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ಕೆಳಗಡೆನೆ ಇದೆ. ಆ ಚಾನೆಲ್ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಸುಮಾರು ನಾನು ನಿಮ್ಗೆ ಐಡಿಯಾಸ್ಗಳನ್ನ ಕೊಟ್ಟಿದ್ದೀನಿ. ನೀವು ಯಾವ ರೀತಿ ಬ್ಯಾಗ್ ಮೇಕಿಂಗು, ಪೌಚ್ ಮೇಕಿಂಗು ಅಂಡ್ ನೀವು ಸ್ಕ್ರಂಚೀಸ್ಗಳೆಲ್ಲ ಮಾಡ್ಬೋದು. ಎಷ್ಟೆಷ್ಟು ವೆರೈಟೀಸ್ಗಳಿರುತ್ತೆ. ಸುಮಾರು ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಆ ಚಾನಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವತ್ತು ಕೂಡ ನಾನೊಂದು ನಿಮ್ಗೆ ಯೂನಿಕ್ ಆಗಿರೋದು ಒಂದು ಬ್ಯಾಗ್ ಅಲ್ಲ, ಅದು ಪೌಚ್ ಆಕ್ಚುಲಿ. ಸೊ ನನಗೆ ಯೂನಿಕ್ ಒಂದು ಆರ್ಡರ್ ಬಂದಿದೆ. ಅದು ಆಕ್ಚುಲಿ ಪಿಂಟ್ರೆಸ್ಟ್ ಅಲ್ಲಿ ಇತ್ತು ಅಂತ ಹೇಳಿದ್ರು ಅವರು. ಸೊ ಅದನ್ನ ನಾನು ಇವತ್ತು ಕಾಪಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನ ಟ್ರೈ ಮಾಡ್ತಾ ಇದ್ದೀವಿ. ಸೊ ಹೇಗಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಬ್ಲಾಗ್ ಕೂಡ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನೀವು ನನ್ನ ಬ್ಲಾಗ್ ನೋಡೋದು ಕೂಡ ಮರಿಬೇಡಿ. ಅಂಡ್ ಎಲ್ಲ ಈ ಮಾಹಿತಿ ಸಿಗುತ್ತೆ. ಸೊ ಕಂಟಿನ್ಯೂ ಅಟ್ಯಾಚ್ ಇದ್ರಿ ಅಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಮೇನ್. ಓಕೆನಾ. ಸೊ ಇದು ಒಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಫ್ರೀ ಕಿಟ್ ಪಡೆಯೋದಕ್ಕೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ, ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಫ್ರೀ ಕಿಟ್ ಯಾರಿಗೆ ಸಿಗುತ್ತೆ ಅಂತ ವೇಟ್ ಮಾಡಿ. ಇನ್ನು ಕೆಲವೇ ದಿನಗಳು ಉಳಿದಿದೆ. ಸೊ ರೆಗ್ಯುಲರ್ ವಿಡಿಯೋಸ್ ನೋಡಿ, ಲೈಕ್ ಮಾಡೋದನ್ನ ಮತ್ತೆ ಕಮೆಂಟ್ ಮಾಡೋದನ್ನ ಖಂಡಿತವಾಗಿ ಮಾಡ್ತಾ ಹೋಗಿ. ಇನ್ನು ಫ್ರೀ ಕಿಟ್ಗೋಸ್ಕರ ಇನ್ನೇನು ಕೆಲವೇ ದಿನ ಉಳಿದಿದೆ. ಯಾರಾದ್ರೂ ಹೊಸ ನೋಡ್ತಾ ಇದ್ದೀರಿ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ಒಂದು ತಿಂಗಳಲ್ಲಿ ಎಷ್ಟು ನಾವು ವಿಡಿಯೋಸ್ಗಳು ಮಾಡಿದೀವಿ, ನಮ್ಮ ಒಂದು ಪ್ಲೇ ಲಿಸ್ಟ್ ಇದೆ. ಅದನ್ನು ವಿಡಿಯೋಸ್ಗಳು ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಅಂಡ್ ಅದರಲ್ಲಿ ಕೆಲವರು ನಾವು ಸೆಲೆಕ್ಟ್ ಮಾಡ್ಕೊಂಡು ಫ್ರೀ ಕಿಟ್ ನ ಕಳಿಸ್ತಾ ಇದ್ದೀವಿ. ಅಂಡ್ ನೀವು ಕೂಡ ನಿಮ್ಮ ಮನೆಯಿಂದ ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಏನಾದರೂ ನಿಮಗೆ ಬೇಕು ಮತ್ತೆ ಏನಾದ್ರು ಕೇಳೋದಿದ್ರೆ ನೀವು ನನಗೆ ಕಾಮೆಂಟ್ ಅಲ್ಲಿ ಕೇಳ್ಬೋದು. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ